ಮಾಡಿರುವವರಿಗೆ ಪತ್ರಿಕಾ ಮಿತ್ರರನ್ನ ಸ್ವಾಗತ ಮಾಡ್ತಾ ಒಂದು ಸಾರ್ವಜನಿಕ ಮನವಿ ಮಾಡಲು ಈ ದಿವಸ ನಾವಿವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಾವು ನಮ್ಮ ಮುಖಂಡರಾದಂಥ JK ಕೃಷ್ಣಾರೆಡ್ಡಿ ಸಾಹೇಬ್ರೊತ್ತಿಗೆ SIR ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಇತ್ತೀಚೆಗೆ ಏನು ಚುನಾವಣಾ ಆಯೋಗ ಮತ್ತೊಂದು ಕೆಲವು ದಿವಸ ಈ SIR ಪ್ರಕ್ರಿಯೆಯನ್ನು ಮತ್ತೆ ಒಂದಷ್ಟು ದಿವಸ ಎಕ್ಸ್ಟೆಂಡ್ ಮಾಡಿರೋದಕ್ಕೋಸ್ಕರವಾಗಿ ಮೊದಲು 30ನೇ ತಾರೀಕು ಜುಲೈವರೆಗೂ ಇತ್ತು, ಮತ್ತೆ 8ನೇ ತಾರೀಕು ಆಗಸ್ಟ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ರು SIR ಪ್ರಕ್ರಿಯೆ ಮಾಡಲಿಕ್ಕೆ. ಈಗ ಮತ್ತೆ ಅದನ್ನ ಮತ್ತಷ್ಟು ಮುಂದಕ್ಕೆ ಹಾಕಿ 17ನೇ ತಾರೀಕುವರೆಗೂ ಸಹಿತ BLOಗಳು ಮನೆ ಮನೆಗೂ ಹೋಗಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಮತ್ತಷ್ಟು ದಿವಸ ಅವಕಾಶ ಕೊಟ್ಟಿದ್ದಾರೆ. ಅದನ್ನ ನಾವು ಸಾರ್ವಜನಿಕರಿಗೆ ನಾವು ಮನವಿ ಮಾಡಿಕೊಡ್ತಾ ಇರೋದು ಏನು ಅಂತಂತಂದ್ರೆ, ಎಲ್ಲ ಸಾರ್ವಜನಿಕರು ಮತದಾರರ ಹಕ್ಕು ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ, ವಿಶೇಷವಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು, ಅವರು 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅಂದ್ರೆ 1/1/2027ಕ್ಕೆ ಆ ದಿವಸದವರೆಗೂ 18ನೇ ತಾರೀಕು ತುಂಬುವಂತವರು ಸಹಿತ ಈ ಮತಪಟ್ಟಿಯಲ್ಲಿ ಸೇರ್ಕೋಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಚುನಾವಣಾ ಆಯೋಗ ಈಗ ಮತ ಪರಿಷ್ಕರಣೆ ಮಾಡ್ತಾ ಇದೆ. ಮತ ಪರಿಷ್ಕರಣೆ ಈಗಾಗಲೇ ಸುಮಾರು 1 ತಿಂಗಳ ಮೇಲೆಯಿಂದ ನಡೀತಾ ಇದೆ. ಈಗ ಸಾಕಷ್ಟು ಜನ ಏನು ಇಲ್ಲಿ ಮೊದಲು ಮತಪಟ್ಟಿನಲ್ಲಿದ್ರು ಅವ್ರದ್ದು ಹೆಸರುಗಳು ಈಗ ಬಿಟ್ಟೋಗಿದೆ, ತೆಗೆದಿದ್ದಾರೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು, ಅದು ಸತ್ತೋಗಿರೋರು ಇರ್ಬೋದು, ಅಥವಾ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿರುವಂತ ಮತದಾರರು ಇರ್ಬೋದು, ಅಥವಾ ಡಬಲ್ ಎಂಟ್ರಿ ಇರ್ಬೋದು. ಈ ರೀತಿ ನಾನಾ ಕಾರಣಗಳಿಂದ ಸಾಕಷ್ಟು ಮತದಾರರ ಹೆಸರು ಈಗ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಿಂದ ಬಿಟ್ಟೋಗಿದೆ. ಸುಮಾರು 37,000 ಮತದಾರರ ಹೆಸರು ಬಿಟ್ಟೋಗಿದೆ. ಇದು ನಮ್ಮ ಜಿಲ್ಲೆಯಲ್ಲೇ ಅತ್ಯಧಿಕವಾದಂತಹ ಒಂದು ಸಂಖ್ಯೆ. ಆದ್ರಿಂದ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಯಾವುದೇ ಒಂದು ಕಾರಣಕ್ಕೆ ಅಕಸ್ಮಾತ್ ಆಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಮೂಲಭೂತ ಹಕ್ಕು ಮತದಾನ ಇದೆ. ಆ ಥರದ್ರಲ್ಲಿ ಯಾರಾದರೂ ಅಕಸ್ಮಾತ್ ಅಚಾತುರ್ಯದಿಂದ ಅಥವಾ ಅವರೆಲ್ಲಾದ್ರೂ ಹೋಗಿ ಬಂದು, ಅಥವಾ ನಮ್ದು ಇರ್ತದೆ ಬಿಡು ಅಂತಂತ ಎಲ್ಲಾದ್ರೂ ಮೈ ಮರೆತು ಆ ಥರ ಅವ್ರದ್ದು ಯಾರಾದ್ರೂ ಮತಪಟ್ಟಿಯಿಂದ ಕೈ ಬಿಟ್ಟು ಹೋಗಿದ್ರೆ, ಇಲ್ಲ ಯಾರೋ ಈ ಚಿಂತಾಮಣಿಯವರು ಬೆಂಗಳೂರಲ್ಲಿ ವಾಸ ಇದ್ರೆ ಅಲ್ಲಿ ನಮ್ಮನ್ನು ತಗೊಳ್ತಾರೋ ಏನೋ ಅಂತನೋ ಒಂದು ಉದ್ದೇಶದಲ್ಲಿ ಸುಮ್ಮನೆ ಆಗೋಗಿದ್ರೆ, ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಅವ್ರು ಕೈ ಬಿಟ್ಟು ಇಲ್ಲಿ ಕೈ ಬಿಟ್ಟು ಹೋಗಿದ್ರೆ ಅವ್ರಿಗೆ ಮತ ಇರೋದಿಲ್ಲ. ಆದ್ರಿಂದ ದಯವಿಟ್ಟು ಪರಿಷ್ಕರಣೆ ಮಾಡ್ಕೊಳ್ಳಿ. ನೀವು ಮತ್ತೆ 17ನೇ ತಾರೀಕುವರೆಗೂ ಟೈಮ್ ಇದೆ. ನಿಮ್ BLOಗಳು ನಿಮ್ಮ ಮನೆ ಕಡೆ ಬರ್ತಾರೆ. ಅಕಸ್ಮಾತ್ ಅವ್ರು ಬಂದಾಗ ನೀವು ಸಿಕ್ಕಿಲ್ಲ ಅಂತಂದ್ರೆ BLOಗಳದ್ದು ನಂಬರ್ ಸಿಗ್ತದೆ ನಿಮ್ಗೆ, ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ, ಅಥವಾ ನಿಮಗೆ ವೆಬ್ಸೈಟ್ ಅಲ್ಲೂ ಸಿಗ್ತದೆ. ಅವ್ರನ್ನ ಇಲ್ಲ ನಮ್ಮ ಪಕ್ಷದಿಂದ ಇರ್ಬೋದು, BLA 2ಗಳಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಿದ್ರು ಸಹಿತ ಅವರು ನಮ್ಮ ಪಕ್ಷನೇ ಇಲ್ಲ, ಬೇರೆ ಪಕ್ಷದ BLA 2ಗಳನ್ನು ಕೆಲಸ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬರನ್ನ ಸಂಪರ್ಕ ಮಾಡಿ ನಿಮ್ಮ ಅಕಸ್ಮಾತ್ ನಿಮ್ಮ ಒಂದು ಹೆಸರು ಮತಪಟ್ಟಿಯಲ್ಲಿ ಬಿಟ್ಟೋಗಿದ್ರೆ ದಯವಿಟ್ಟು ನಿಮ್ಮ ಹೆಸರನ್ನ ಮತಪಟ್ಟಿಯಲ್ಲಿ ನೋಂದಣಿ ಮಾಡಿಕೊಳ್ಳಿ. ಈ ನೋಂದಣಿ ಮಾಡ್ಕೊಳ್ಳಿ ಅಂತ ನಾವು ಮಾತ್ರ ಜೊತೆಗೆ ಈಗಾಗಲೇ ಒಂದು ಪಟ್ಟಿನ ಯಾರ್ಯಾರು ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದೆ ಅನ್ನೋದನ್ನು ಒಂದು ಪಟ್ಟಿ ರಿಲೀಸ್ ಮಾಡಿದ್ದಾರೆ ತಾಲೂಕು ಆಫೀಸ್ ಹತ್ರ. ಅದು BLO ಯಾರು ನಿಮ್ಮಲ್ಲಿ BLOಗಳು ನಿಮ್ಮ ಭಾಗದಲ್ಲಿ ಮತಕ್ಷೇತ್ರಕ್ಕೆ BLOಗಳು ಇರ್ತದೆ, ಅವ್ರ ಹತ್ರ ಇರ್ತದೆ. ಒಂದ್ಸಾರಿ ನೀವು ಅಲ್ಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಆಗಿ ನಿಮ್ದು ಏನಾದ್ರು ಹೆಸರು ಅಲ್ಲಿ ಬಿಟ್ಟೋಗಿದೆ ಅಂತ ಅನ್ನೋದೇನಾದ್ರು ಇದ್ರೆ, ಆ ಬಿಟ್ಟೋಗಿರೋರ ಪಟ್ಟಿಯಲ್ಲಿದ್ರೆ ನೀವು ಅದನ್ನ ಸೇರಿಸ್ಕೋಬೇಕು. ಇದೇ ಮತಗಟ್ಟೆಯಲ್ಲಿ ನಂದು ಹೆಸರು ಇರಬೇಕು ಅಂತ ಅನ್ನೋದೇನಾದ್ರು ನಿಮ್ಮ ಅನಿಸಿಕೆ ಇದ್ರೆ ದಯವಿಟ್ಟು BLO ಹತ್ರ ಮಾತಾಡಿ ಮತ್ತೆ ನೀವು ಇಲ್ಲಿ ಅವ್ರಿಗೆ ಅಗತ್ಯ ಕ್ರಮಗಳನ್ನ ಅವ್ರನ್ನ ತಗೊಳ್ಳೋದಿಕ್ಕೆ ಹೇಳಿ ನಿಮ್ಮ ಹೆಸರನ್ನ ಇಲ್ಲಿ ನೋಂದಣಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅರ್ಹ ಮತದಾರರಿಗೆ ಮತ ಇಲ್ದಂಗ ಆಗಬಾರ್ದು, ಅವ್ರ ಹೆಸರು ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಅಂತ ಒಂದು ಉದ್ದೇಶನ ಈಗಾಗಲೇ ಚುನಾವಣೆ ಆಯೋಗನ ಇಟ್ಕೊಂಡಿದೆ. ಅದನ್ನ ಸಾರ್ವಜನಿಕವಾಗಿ ಹೇಳಿದೆ. ತಾವು ಸಹಿತ ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ನೀವು ಅದನ್ನ ಮತ್ತೊಮ್ಮೆ ಅವ್ರನ್ನ BLOಗಳನ್ನ ಸಂಪರ್ಕ ಮಾಡಿ ನಿಮ್ಮ ಹೆಸರುಗಳನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೋಬೇಕು ಅಂತ ಈ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ.